ನಾನು ಇಂದು ಒಂದು ಪ್ರಶ್ನೆಯೊಂದಿಗೆ ಪ್ರಾರಂಭಿಸ್ತೇನೆ. ಸುಳ್ಳು ಹೇಳದೆ ಒಂದು ದಿನವಾದರೂ ನಿಮ್ಮಿಂದ ಇರಲು ಸಾಧ್ಯವೇ? ಪೋಷಕರೊಂದಿಗೆ, ಸಹೋದರರೊಂದಿಗೆ, ಸ್ನೇಹಿತರೊಂದಿಗೆ, ಅಕ್ಕಪಕ್ಕದವರೊಂದಿಗೆ, ಕೂಡ ಕೆಲಸ ಮಾಡುವವರೊಂದಿಗೆ ನಾವು ಸಣ್ಣ ಸಣ್ಣ ಸುಳ್ಳುಗಳನ್ನು ಖಂಡಿತವಾಗಿಯೂ ಹೇಳ್ತೇವೆ. ತಲೆನೋವು ಇದ್ದಾಗಲೂ ಯಾರಾದರೂ ಹೇಗಿದ್ದೀರಿ ಎಂದು ಕೇಳುವಾಗ ಚೆನ್ನಾಗಿದ್ದೇನೆ ಎಂದು ಹೇಳುವುದು ಒಂದು ಸುಳ್ಳು. ಶಾಲೆಯಲ್ಲಿ 1 ಗಂಟೆ ಪಾಠ ಕೇಳಿ ಏನು ಅರ್ಥವಾಗದೇ ಇದ್ದರೂ ಕೂಡ ಗುರುಗಳು ಕೇಳುವಾಗ ಎಲ್ಲ ತಿಳಿಯಿತು ಎನ್ನುವುದು ಮಕ್ಕಳು ಹೇಳುವ ಸಣ್ಣ ಸುಳ್ಳು. ಸ್ನೇಹಿತರೊಡನೆ ಸಮಯವನ್ನು ಕಳೆದು ಮನೆಗೆ ಬಂದು ಹೆಂಡತಿಗೆ ಆಫೀಸ್ನಲ್ಲಿ ಬಹಳ ಕೆಲಸ ಎಂದು ಹೇಳುವುದು ಒಂದು ಸುಳ್ಳು. ಸಣ್ಣ ಸುಳ್ಳುಗಳನ್ನು ಬಿಡ್ರಿ, ಆದರೆ ದೊಡ್ಡ ಸುಳ್ಳನ್ನು ಸಹ ಹೇಳಲು ನಾವು ಹಿಂಜರುವುದಿಲ್ಲ. ವ್ಯಾಪಾರದಲ್ಲಿ ನಷ್ಟ ಬಾರದ ಹಾಗೆ ನಡೆದುಕೊಳ್ಳುವುದು, ಜೀವನದಲ್ಲಿ ಕಷ್ಟ ಅನುಭವಿಸದೇ ಇರಲು ನಾವು ಅನೇಕ ಸುಳ್ಳುಗಳನ್ನು ಹೇಳುತ್ತೇವೆ. ಸತ್ಯ ಮಾತನಾಡುವುದು ಸುಲಭಕರವಾದ ವಿಷಯವಲ್ಲ. ನಾವು ಸತ್ಯವನ್ನು ಮಾತನಾಡುವಾಗ ಅನೇಕ ಬಾರಿ ಕೆಟ್ಟ ಹೆಸರನ್ನು ಪಡೆಯುತ್ತೇವೆ, ಅನೇಕ ನಷ್ಟವನ್ನು ಅನುಭವಿಸಬಹುದು. ಕೆಲವರಿಗೆ ಜೀವನವೆಂಬುದು ಲಾಭ ನಷ್ಟದ ವ್ಯಾಪಾರ. ನಷ್ಟಪಟ್ಟು ವ್ಯಾಪಾರ ಮಾಡುವುದನ್ನು ಯಾರೂ ಬಯಸುವುದಿಲ್ಲ. ಆದರೆ ನಿಜವಾದ ದೇವಜನರು ಜೀವನವನ್ನು ವ್ಯಾಪಾರವಾಗಿ ನೋಡುವುದಿಲ್ಲ. ಒಬ್ಬ ದೇವ ಮನುಷ್ಯನಿದ್ದನು. ಅವರಿಗೆ ಜೀವನದಲ್ಲಿ ಬಹಳ ಕಷ್ಟಗಳು. ಅವರು ಮರಣದ ಹಾಸಿಗೆಯಲ್ಲಿದ್ದರು. ಅವರ ಸುತ್ತಲೂ ಅನೇಕರು ನಿಂತು ಅವರಿಗೆ ಸಮಾಧಾನ ಮಾಡುವ ಹಾಗೆ ವಿಧ ವಿಧವಾಗಿ ಮಾತನಾಡಿದರು. ಅವರಲ್ಲಿ ಒಬ್ಬರು, ದೇವರು ನಿಮಗೆ ಈ ರೀತಿಯಾದ ಕಷ್ಟ ಕೊಡಬಾರ್ದಾಗಿತ್ತು ಎಂದರು. ಇನ್ನೊಬ್ಬರು, ಈ ನೋವನ್ನು ತಾಳುವ ಕಷ್ಟ ದೇವರೇ ನಿಮಗೆ ಕೊಡಬೇಕು ಎಂದರು. ಅದಕ್ಕೆ ಆ ದೇವ ಮನುಷ್ಯನು, ದೇವರು ಯಾವಾಗಲೂ ನನ್ನೊಂದಿಗಿರುವನು, ಕಷ್ಟವೋ ದುಃಖವೋ ದೇವರು ಯಾವಾಗಲೂ ನನ್ನ ಸಂಗಡ ಇರುವನು ಎಂದರು. ಈ ರೀತಿಯಾಗಿ ದೇವಜನರಿಂದ ಮಾತ್ರವೇ ಯಾವಾಗಲೂ ಸತ್ಯವನ್ನು ಮಾತನಾಡಲು ಸಾಧ್ಯ. ನಾವು ಯಾವಾಗಲೂ ಸತ್ಯವನ್ನೇ ಆಡಲು ಪ್ರಯತ್ನಿಸಬೇಕು ಮತ್ತು ದೇವರು ನಮ್ಮ ಸಂಗಡ ಇರುವನು ಎಂದು ನಾವು ನಂಬಬೇಕು. ನಾನು ಹೇಳುವುದು ಸರಿತಾನೇ?